ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಂದು ಮರಣೋತ್ತರ ವರದಿ ಬರಬೇಕು ಅಂದ್ರೆ ಎಷ್ಟು ದಿನ ಆಗತ್ತೆ? ಇಲ್ಲಿ ಯಾಕೆ ಈ ಪ್ರಶ್ನೆ ಅಂತೀರಾ? ಧರ್ಮಸ್ಥಳದಲ್ಲಿ ಸಂಭವಿಸಿದ ಅದೊಂದು ಸಾವಿನ ಪ್ರಕರಣದಲ್ಲಿ 1 ವರ್ಷವಾದರೂ ಮರಣೋತ್ತರ ಪರೀಕ್ಷಾ ವರದಿಯೇ ಕುಟುಂಬದವರ ಕೈ ಸೇರಿಲ್ಲ. ಹಾಗಿದ್ರೆ ಅದೇನಾಯ್ತು? ಯಾಕೆ ಸಿಕ್ಕಿಲ್ಲ? ಅದರ ಹಿಂದಿರುವ ಮರ್ಮವಾದ್ರೂ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಧರ್ಮಸ್ಥಳದಲ್ಲಿ ಹೂತು ಹಾಕಲಾಗಿರುವ ಶವಗಳ ಕಥೆ ಹೇಳುತ್ತಿರದ್ದು. ಸತ್ತರೂ ಮನುಷ್ಯನಿಗೆ ನೆಮ್ಮದಿ ಇಲ್ಲ, ಮುಕ್ತಿ ಸಿಗಲೇ ಇಲ್ಲ ಅಂತಾರಲ್ಲ ನೋಡಿ. ಈ ಮಾತು ಇಲ್ಲಿ ಮಣ್ಣು ಹೊದ್ದು ಮಲಗಿರುವ ಅದೆಷ್ಟೋ ಶವಗಳಿಗೆ ಅನ್ವಯ ಆಗತ್ತೆ ಅನ್ಸುತ್ತೆ. ಪಾಪ ಕಡೆ ಗಳಿಗೆಯಲ್ಲಿ ತಮ್ಮ ಸಂಬಂಧಿಕರಿಗೆ ಮುಖ ತೋರಿಸದೆ ಅದೆಷ್ಟೋ ಶವಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿವೆ. ಇದೀಗ ಅವುಗಳ ಬಗ್ಗೆ ತನಿಖೆ ಮಾಡಬೇಕು ಅನ್ನೋದು ಕೋಟ್ಯಾಂತರ ಜನರ ಒತ್ತಾಯ. ಮತ್ತೊಂದು ಕಡೆ SIT ಕೂಡ ಅದರ ಹಿಂದೆ ಬಿದ್ದಿದೆ, ತನಿಖೆ ಮಾಡ್ತಿದೆ ಅನ್ನೋ ಮಾತುಗಳಿವೆ. ಇದರ ನಡುವೆ ಒಂದು ಕೇರಳದ ಶ್ಯಾಮ್ ಅನ್ನೋರು ಇಲ್ಲಿ ಬಂದಿದ್ರು. ಅವರ ಶವವನ್ನ ಗ್ರಾಮ ಪಂಚಾಯತ್ ಅಧಿಕಾರಿಗಳು ವಾರಸುದಾರರಿಗೆ ಕೊಟ್ರ, ಇಲ್ಲಿ ತಾವೇ ಮಣ್ಣು ಮಾಡಿದ್ರಾ ಅನ್ನೋ ಪ್ರಶ್ನೆ ಎದ್ದಿತ್ತು. ಇದಕ್ಕೆ ಕಾರಣ ಅವರು ಸೃಷ್ಟಿಸಿದ್ದ ಒಂದು ಬಿಲ್. ಆ ವಿಡಿಯೋವನ್ನ ನೀವು ನೋಡಿರಬಹುದು. ಒಂದು ವೇಳೆ ನೋಡಿಲ್ಲ ಅಂದ್ರೆ ಅದನ್ನ ಮೊದಲು ನೋಡಿ, ನಂತರ ಇದನ್ನ ನೋಡಿದ್ರೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸರಿ, ಈಗ ಇದರ ಮುಂದುವರಿದ ಭಾಗ ಏನು ಅನ್ನೋದನ್ನ BLR ಪೋಸ್ಟ್ ಮಾಧ್ಯಮ ಆವತ್ತು ಮೃತಪಟ್ಟ ಶ್ಯಾಮ್ನ ಕುಟುಂಬದವರನ್ನ ಸಂಪರ್ಕ ಮಾಡಿ ವಿಸ್ತೃತ ವರದಿ ಮಾಡಿದೆ. ಹೌದು, ಈ ಶವ ಸಂಸ್ಕಾರದ ಬಗ್ಗೆ ಒಂದು ಅನುಮಾನ ಇದ್ದೇ ಇತ್ತು. ಇದೀಗ ಅದು ಕ್ಲಿಯರ್ ಆಗಿದೆ. ಆದರೆ ಧರ್ಮಸ್ಥಳದ ಪೊಲೀಸರು ಆ ಕುಟುಂಬವನ್ನ ಇನ್ನೂ ಕಾಡಿಸುತ್ತಲೇ ಬಂದಿದ್ದಾರೆ. ಅದೇನು ಗೊತ್ತಾ? ಅವತ್ತು ಇದೇ ಪೊಲೀಸರು ಶವ ಹೂಳಲು ಗ್ರಾಮ ಪಂಚಾಯಿತಿಗೆ ಮೊದಲೊಂದು ಪತ್ರ ಬರೆದು ದಫನ್ ಮಾಡಿ ಅಂತಾರೆ. ನಂತರ ಇಲ್ಲ ವಾರಸುದಾರರು ಬಂದಿದ್ದಾರೆ, ಅವರಿಗೆ ಶವ ವರ್ಗಾಯಿಸಿ ಅಂತ ಮತ್ತೊಂದು ಪತ್ರ ಬರೀತಾರೆ. ಹಾಗಿದ್ರೆ ಅಸಲಿಗೆ ಆ ಕುಟುಂಬದವರು ಬಂದಾಗ ಏನಾಯಿತು, ಈಗ ಏನಾಗಿದೆ ಅನ್ನೋದನ್ನ ನೋಡಿದ್ರೆ ಧರ್ಮಸ್ಥಳದ ಪೊಲೀಸರು ಹಾಗೂ ಗ್ರಾಮ ಪಂಚಾಯತ್ನವರ ಮೇಲೆ ಅನೇಕ ಸಂಶಯಗಳು ಹುಟ್ಟಿಕೊಳ್ಳುತ್ತವೆ. ಅಷ್ಟಕ್ಕೂ ಅವತ್ತು ಏನಾಯ್ತಂದ್ರೆ, ಇಲ್ಲಿ ಸಾವನ್ನಪ್ಪಿದ್ದ ಶ್ಯಾಮ್ ಮನೆಯವರು ಕೇರಳ ಮೂಲದವರು ಅಂತ ಮೊದಲೇ ಹೇಳಿದ್ವಿ. ಧರ್ಮಸ್ಥಳಕ್ಕೆ ಹೋದಾತ ಬರಲಿಲ್ವಲ್ಲ ಅಂತ ಆತಂಕಗೊಂಡ ಮನೆಯವರು ಅಂದ್ರೆ ಶ್ಯಾಮ್ ಅವರ ಕಿರಿಯ ಸಹೋದರ ಹರಿದಾಸ್ ಹಾಗೂ ಸಹೋದರಿ ಏನ್ ಮಾಡ್ತಾರೆ, ಸ್ಥಳೀಯ ಪೊಲೀಸರನ್ನ ಸಂಪರ್ಕ ಮಾಡ್ತಾರೆ. ಆಗ ಅವರು, ನೀವು ಧರ್ಮಸ್ಥಳ ಪೊಲೀಸರನ್ನೇ ಹೋಗಿ ನೋಡಿ, ಅಲ್ಲೊಂದು ಕಂಪ್ಲೇಂಟ್ ಕೊಡಿ ಅಂತ ಕಳಿಸ್ತಾರೆ. ಇಲ್ಲಿ ಒಂದು ವೇಳೆ ಶ್ಯಾಮ್ ಕರ್ನಾಟಕದವರೇನಾದ್ರೂ ಆಗಿದ್ದಿದ್ರೆ ಪೊಲೀಸ್ನವರು ಎಂದಿನಂತೆ ಆವಾಜ್ ಬಿಟ್ಟು ಹೆದರಿಸಿ ಬೆದರಿಸಿ ಕಳಿಸ್ಬಿಡ್ತಿದ್ರೋ ಏನೋ. ಆದ್ರೆ ದೂರು ಬಂದದ್ದು ಹೊರ ರಾಜ್ಯದ್ದು. ಇದರಿಂದ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಕಷ್ಟ ಅಂದುಕೊಂಡು ದೂರು ದಾಖಲು ಮಾಡ್ಕೋತಾರೆ. ಹಾಗೆ ಶ್ಯಾಮ್ ಅವರ ಫೋಟೋವನ್ನ ಲ್ಯಾಪ್ಟಾಪ್ನಲ್ಲಿ ತೋರಿಸ್ತಾರೆ. ಲ್ಯಾಪ್ಟಾಪ್ನಲ್ಲಿ ಅಣ್ಣನ ಶವ ನೋಡಿದ ಹರಿದಾಸ್ಗೆ ಆಕಾಶವೇ ಕಳಚಿ ಬಿದ್ದಂತಾಯ್ತು. ಈತ ನಮ್ಮ ಅಣ್ಣನೇ ಅಂತ ಗುರುತಿಸ್ತಾರೆ. ದೇವರ ದರ್ಶನಕ್ಕೆ ಬಂದಿದ್ದವನಿಗೆ ಏನಾಯ್ತೋ ಏನೋ ಎತ್ತ ಅಂತ ಪೊಲೀಸರಿಂದ ತಿಳಿದುಕೊಳ್ತಾರೆ. ನಂತರ ಏನು ಮಾಡ್ತಾರೆ, ಆ ಫೋಟೋವನ್ನ ಸಂಬಂಧಿಕರಿಗೆ ವಾಟ್ಸಪ್ ಮಾಡಿ ನೀವೊಮ್ಮೆ ನೋಡಿ ಹೇಳಿ, ಇದು ಶ್ಯಾಮ್ ಶವನೇ ಇರಬಹುದಾ ಅಂತ ಕೇಳ್ತಾರೆ. ಇಲ್ಲಿ ಇನ್ನೊಂದು ವಿಚಾರ ಇದೆ. ಶ್ಯಾಮ್ ತನ್ನ ಸ್ನೇಹಿತನ ಜೊತೆ ಧರ್ಮಸ್ಥಳಕ್ಕೆ ಬಂದಿರ್ತಾರೆ. ಅವರಿಗೂ ಫೋಟೋ ಕಳಿಸ್ತಾರೆ. ಆದರೆ ಆ ಫೋಟೋ ನೋಡಿದ ಸ್ನೇಹಿತ, ಈ ಬಟ್ಟೆ ಶ್ಯಾಮ್ದೇ, ಆದರೆ ದೇಹ ಆತನದಲ್ಲ ಅಂತ ಅಂದುಬಿಡ್ತಾನೆ. ಅಲ್ಲದೆ ಶ್ಯಾಮ್ ಧರ್ಮಸ್ಥಳಕ್ಕೆ ಹೋದ ಮೇಲೆ ಕಾಣಿಯಾಗಿ ಬಿಟ್ಟ, ನಾನು ಹಣವಿಲ್ಲದೆ ಬೇರೆಯವರಿಂದ ಸಾಲ ಮಾಡಿಕೊಂಡು ಊರಿಗೆ ಬಂದೆ ಅಂತ ಹೇಳ್ತಾನೆ. ಇಷ್ಟಾದ ಮೇಲೆ ಇವರು, ಈ ದೇಹ ನಮ್ಮ ಅಣ್ಣನದ್ದೇ ಕೊಡಿ ಅಂತ ಕೇಳ್ತಾರೆ. ಆಗ ಪೊಲೀಸರು KS ಹೆಗಡೆ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯೇ ನಡೀತಾ ಇದೆ, 2 ಗಂಟೆಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಅದರಂತೆ ಶವವನ್ನು ನೀಡ್ತಾರೆ. ಆದರೆ ಅದು ಕೊಳೆತ ಪರಿಸ್ಥಿತಿಯಲ್ಲಿರುತ್ತೆ. ಇಲ್ಲಿ ಈ ಶವ ನಮ್ಮ ಸಹೋದರನದ್ದು ಅಂತ ಹರಿದಾಸ್ ಹೇಳ್ತಾರೆ. ಆದರೆ ಗ್ರಾಮ ಪಂಚಾಯತ್ ಮತ್ತೊಂದು ಎಡವಟ್ಟು ಮಾಡುತ್ತೆ. ಅದೇನಂದ್ರೆ UDR ದಾಖಲು ಮಾಡ್ಕೊಳ್ತಾರೆ. ನೋಡಿ, ಈ ಶವವನ್ನ ಮನೆಯವರು ಗುರುತಿಸಿದ ಮೇಲೂ ಪಂಚಾಯತ್ನವರು ಇದನ್ನ UDR ಲಿಸ್ಟ್ಗೆ ಯಾಕೆ ಸೇರಿಸಿದ್ರು ಅನ್ನೋದೇ ಪ್ರಶ್ನೆ. ಇದರ ನಡುವೆ ಇದೀಗ ಧರ್ಮಸ್ಥಳ ಪೊಲೀಸರ ಮೇಲೆ ಮತ್ತೊಂದು ಆರೋಪ ಕೇಳಿ ಬಂದಿದೆ. ಅದನ್ನ ಶ್ಯಾಮ್ ಕುಟುಂಬದವರೇ ಮಾಡಿದ್ದಾರೆ. ಇಲ್ಲೇನಾಗಿದೆ ಅಂದ್ರೆ, ಶ್ಯಾಮ್ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಅನ್ನೋ ಪ್ರಮಾಣ ಪತ್ರವನ್ನ ಕುಟುಂಬದವರಿಗೆ ನೀಡಿದ್ದಾರೆ. ಆದರೆ ಇದಾಗಿ 1 ವರ್ಷ ಕಳೆದರೂ ಮರಣೋತ್ತರ ಪರೀಕ್ಷಾ ವರದಿಯನ್ನ ಮಾತ್ರ ನೀಡಿಲ್ಲ. ಶ್ಯಾಮ್ ಸಹೋದರ ಹರಿದಾಸ್ ಇದನ್ನ ಕೇಳ್ತಾನೆ ಬಂದಿದ್ರು, ಪ್ರಯೋಜನ ಮಾತ್ರ ಆಗಿಲ್ವಂತೆ. ಅಲ್ಲದೆ ಮೃತ ಶ್ಯಾಮ್ ಸಹೋದರ ಹರಿದಾಸ್ ಗ್ರಾಮ ಪಂಚಾಯತ್ ಜೊತೆ ಸುಮಾರು 3 ತಿಂಗಳಿನಿಂದಲೂ ಹಾಗೂ ಪೊಲೀಸರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಆದರೆ ಇದರ ಬಗ್ಗೆ ಕೇಳಿದಾಗಲೆಲ್ಲ ದೇಹದಲ್ಲಿ ಸಂಗ್ರಹಿಸಲಾದ ಕೆಲ ಮಾದರಿಗಳನ್ನು ವಿವಿಧ ಪ್ರಯೋಗಾಲಯಗಳಿಗೆ ಕಳಿಸಿದ್ದೇವೆ, ಇನ್ನೇನು ಸ್ವಲ್ಪ ದಿನದಲ್ಲಿ ಬಂದು ಬಿಡುತ್ತೆ, ನಾವು ನಿಮಗೆ ತಲುಪಿಸ್ತೀವಿ ಅಂತ ಹೇಳ್ತಾನೆ ಬರ್ತಿದ್ದಾರಂತೆ. ಆದರೆ ಇದುವರೆಗೂ ಬಂದಿಲ್ಲ ಅಂತ ಶ್ಯಾಮ್ ಸಹೋದರ ನೋವಿನಿಂದ ಹೇಳ್ತಾರೆ.
ಅಷ್ಟಕ್ಕೂ ಇಲ್ಲಿ ಒಂದು ಶವದ ಮರಣೋತ್ತರ ಪರೀಕ್ಷೆಯ ವರದಿ ಬರೋಕೆ 1 ವರ್ಷವಾಗತ್ತೆ. ಹಾಗಿದ್ರೆ ಇವರು ನಿಜಕ್ಕೂ ಶವದ ಪರೀಕ್ಷೆ ಮಾಡಿದ್ದಾರಾ ಇಲ್ವಾ ಅನ್ನೋದೇ ಅನುಮಾನಕ್ಕೆ ಕಾರಣ ಆಗಿದೆ. ಇಲ್ಲಿ ಶ್ಯಾಮ್ ಅವರ ಕುಟುಂಬದವರೇನೋ ಮರಣೋತ್ತರ ವರದಿ ಬೇಕು ಅಂತ ಗಂಟು ಬಿದ್ದಿದ್ದಾರೆ. ಆದರೂ ಪೊಲೀಸರು ಹಾಗೂ ಗ್ರಾಮ ಪಂಚಾಯತ್ ಒಂದಲ್ಲ ಒಂದು ಸಬೂಬು ಹೇಳ್ತಾ ಬಂದಿದ್ದಾರೆ. ಆದರೆ ಒಂದು ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ಇದೇ ರೀತಿ ಐಡೆಂಟಿಫೈ ಮಾಡಿದ ಹಾಗೆ ಇಲ್ಲೇ ಶವ ಪರೀಕ್ಷೆ ಮಾಡಿದ ಎಷ್ಟು ಕುಟುಂಬಗಳಿಗೆ ಇವರು ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ. ಅಲ್ಲದೆ ಶ್ಯಾಮ್ ಅವರ ಶವ ಪರೀಕ್ಷಾ ವರದಿ ನೀಡೋಕೆ ಯಾಕೆ ಇಷ್ಟೊಂದು ತಡ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ. ಕುಟುಂಬದವರಿಗೆ ಒಂದು ನೋವಿನಿಂದ ಕೂಡಿದ ಒಂದು ಕುತೂಹಲ ಇದೆ. ಅದೇನಂದ್ರೆ ಶ್ಯಾಮ್ ಸಾವು ಹೇಗಾಯಿತು ಅನ್ನೋದು. ಅದು ಗೊತ್ತಾಗ್ಬೇಕಂದ್ರೆ ಮರಣೋತ್ತರ ಪರೀಕ್ಷಾ ವರದಿ ಬರಬೇಕು. ಅದು ಇನ್ನೂ ಬಂದಿಲ್ಲ. ಇದನ್ನ ನೋಡಿದ್ರೆ ಸಹಜವಾಗಿ ಮತ್ತದೇ ಪ್ರಶ್ನೆ ಕಾಡತ್ತೆ. ಇದು ಆತ್ಮಹತ್ಯೆನಾ ಇಲ್ಲ ಕೊಲೆನಾ ಅನ್ನೋದು, ಇಲ್ಲ ಕಾಲು ಜಾರಿ ಬಿದ್ರಾ ಅಂತ. ಇದನ್ನ ಈಗ SIT ತನಿಖೆ ಮಾಡಬೇಕಾಗಿದೆ. ಆವತ್ತು ಮರಣೋತ್ತರ ಪರೀಕ್ಷೆ ಮಾಡಿದ ವೈದ್ಯರು ಯಾರು, ಅಂದು ಧರ್ಮಸ್ಥಳದಲ್ಲಿ ಕರ್ತವ್ಯದಲ್ಲಿದ್ದ ಠಾಣಾಧಿಕಾರಿ ಯಾರು, ಯಾವ ಪ್ರಯೋಗಾಲಯಕ್ಕೆ ಮಾದರಿಗಳನ್ನು ಕಳುಹಿಸಲಾಗಿದೆ ಅನ್ನೋದರ ಸಂಪೂರ್ಣ ವರದಿ ತರಿಸಿಕೊಂಡು ತನಿಖೆ ಮಾಡಬೇಕಾಗಿದೆ. ಈ ರೀತಿ ಮಾಡಿದ್ರೆ ಇದರ ಹಿಂದಿರುವ ಸತ್ಯಾಂಶ ಖಂಡಿತ ಬಯಲಾಗತ್ತೆ. ಅದೇನಾಗಿದೆಯೋ ಏನೋ. ಜೊತೆಗೆ ಇಲ್ಲೊಂದು ಪ್ರಶ್ನೆ ಸಹಜವಾಗಿ ಹೇಳುತ್ತೆ. ಅದೇನಂದ್ರೆ ಶ್ಯಾಮ್ ತಾವೊಬ್ಬರೇ ಧರ್ಮಸ್ಥಳಕ್ಕೆ ಬಂದಿರಲಿಲ್ಲ, ಬದಲಿಗೆ ತಮ್ಮ ಸ್ನೇಹಿತನ ಜೊತೆ ಬಂದಿದ್ರು. ಆ ಸ್ನೇಹಿತ ಹೇಳೋ ಪ್ರಕಾರ ಶ್ಯಾಮ್ ಇದ್ದಕ್ಕಿದ್ದಂತೆ ಕಣ್ಮರೆಯಾದ್ರು. ಆದರೆ ಇವರು ಗೆಳೆಯನನ್ನ ಹುಡುಕೋ ಪ್ರಯತ್ನ ಮಾಡಲಿಲ್ವಾ? ತಕ್ಷಣ ಮನೆಯವರಿಗೆ ಈ ಬಗ್ಗೆ ಮಾಹಿತಿ ಕೊಟ್ರ? ಹೋಗ್ಲಿ, ಇದರ ಬಗ್ಗೆ ಧರ್ಮಸ್ಥಳದ ಪೊಲೀಸರ ಗಮನಕ್ಕೇನಾದರೂ ತಂದ್ರ ಅನ್ನೋದಕ್ಕೆ ಯಾವುದೇ ಉತ್ತರ ಇಲ್ಲ. ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ, ಶ್ಯಾಮ್ ಸ್ನೇಹಿತನಿಗೆ ಹರಿದಾಸ್ ಫೋಟೋ ಕಳಿಸಿದಾಗ ಒಂದು ಮಾತನ್ನ ಹೇಳಿರ್ತಾರೆ, ಈ ಬಟ್ಟೆ ಶ್ಯಾಮ್ದೆ, ಆದ್ರೆ ದೇಹ ಶ್ಯಾಮ್ದಲ್ಲ ಅಂತ. ಇದು ಅನುಮಾನಕ್ಕೆ ಕಾರಣವಾಗತ್ತೆ. ಮನೆಯವರು ನೋಡಿದ್ರೆ ಇದು ಶ್ಯಾಮ್ ದೇಹ ಅಂದ್ರೆ ಸ್ನೇಹಿತ ಮಾತ್ರ ಆತನಲ್ಲ ಅಂತಾನೆ. ಇದು ಕೂಡ ಇಲ್ಲಿ ಗೊಂದಲವೇ. ಆದ್ರೆ ಒಂದು ವಿಷಯ ಏನ್ ಗೊತ್ತಾ, ಅಣ್ಣನ ದೇಹವನ್ನ ಗುರುತಿಸೋಕೆ ತಮ್ಮನಿಗೆ ಸಾಧ್ಯವಾಗಿಲ್ವಾ ಹೇಳಿ. ಆದ್ರೆ ಇಲ್ಲಿ ಈ ಸ್ನೇಹಿತ ಯಾಕೆ ಇದು ಶ್ಯಾಮ್ ಶವ ಅಲ್ಲ ಅಂತ ಹೇಳಿದ ಅನ್ನೋದು ಗೊತ್ತಾಗಬೇಕಿದೆ. ಸದ್ಯ ಶ್ಯಾಮ್ ಪ್ರಕರಣವೊಂದು ಹೀಗೆ ಬೆಳಕಿಗೆ ಬಂದಿದೆ. ಆದರೆ ಇನ್ನು ಇಂತಹ ಅದೆಷ್ಟು ಕೇಸ್ಗಳಲ್ಲಿ ಅಂದರೆ ಗುರುತಿಸಲ್ಪಟ್ಟ ಪ್ರಕರಣಗಳಲ್ಲಿ ಪೊಲೀಸರು ಮರಣೋತ್ತರ ಪರೀಕ್ಷಾ ವರದಿಯನ್ನು ಸಂಬಂಧಪಟ್ಟವರಿಗೆ ನೀಡದೆ ಯಾಮಾರಿಸಿದ್ದಾರೋ ಏನೋ, ಅದು ಕೂಡ ಗೊತ್ತಾಗಬೇಕಿದೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.